ಕಳೆದ 4-5 ದಿನದಿಂದ ಮೈಸೂರಿನಲ್ಲಿ ಸುರಿಯುತ್ತಿರುವ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಭೂಕುಸಿತವಾಗಿರುವಂತಹ ಸ್ಥಳದಲ್ಲಿ ನಾ ಇದ್ದೇನೆ. ಇದು ಮೈಸೂರಿನ ರಿಂಗ್ ರಸ್ತೆ ಆಗಿರೋದು. ರಿಂಗ್ ರಸ್ತೆಯಲ್ಲಿ ಈ ರೀತಿಯಾದಂಥ ಭೂಕುಸಿತ ಉಂಟಾಗಿರುವಂಥದ್ದು. ಈ ಭೂಕುಸಿತ ದಿಢೀರನ್ನ ಆಗಿರೋ ಕಾರಣಕ್ಕೋಸ್ಕರ ನಿಜಕ್ಕೂ ಕೂಡ ಅಚ್ಚರಿ ಆಗ್ತು. ಯಾಕಂದರೆ ಈ ಒಂದು ಪ್ರದೇಶದಲ್ಲಿ ಮುಖ್ಯ ರಸ್ತೆಯಲ್ಲಿ ಈ ರೀತಿಯಾದಂಥ ಭೂಕುಸಿತ ಯಾಕಾಯಿತು ಅನ್ನುವಂಥದ್ದು ಕೂಡ ಎಲ್ರಿಗೂ ಕೂಡ ಅಚ್ಚರಿ ಇರುವಂಥದ್ದು. ಆದರೆ ಈ ಒಂದು ಪ್ರದೇಶ ಏನಿದೆ, ಈ ಹಿಂದೆ ಜಮೀನಾಗಿತ್ತು. ಜಮೀನಿನಲ್ಲಿ ಬಾವಿಯನ್ನು ತೋಡ್ತಿದ್ರು. ಬಾವಿಯನ್ನು ತೋಡುವ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಮಣ್ಣನ್ನು ಮುಚ್ಚಿರಲಿಲ್ಲ. ಇದೇ ಒಂದು ಈ ಒಂದು ಪ್ರದೇಶದಲ್ಲೇ ರಸ್ತೆ ಮಾಡಿದ ಕಾರಣಕ್ಕೋಸ್ಕರ ಈಗ ನಿರಂತರವಾಗಿ ಮಳೆ ಸುರಿದ ಕಾರಣಕ್ಕೋಸ್ಕರ ಈ ರೀತಿಯಂತ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಅಂದರೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ರಾತ್ರೋರಾತ್ರಿ ಈ ಒಂದು ರಸ್ತೆಯ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿದ್ರು. ಈ ಕಾರಣದಿಂದಾಗಿ ಯಾವುದೇ ರೀತಿಯಾದಂಥ ಅನಾಹುತ ಸೃಷ್ಟಿಯಾಗಲಿಲ್ಲ. ಇಲ್ಲದಿದ್ದರೆ ಯಾವ್ದಾದ್ರು ವಾಹನ ಸವಾರರು ಕೂಡ ಈ ಒಂದು ಗುಂಡಿಯಲ್ಲಿ ಬಿದ್ದು ಸಾವನ್ನಪ್ಪುವ ಮತ್ತು ಹೆಚ್ಚು ಕಡಿಮೆ ಆಗುವಂಥ ಸಂಭವ ಇರ್ತಾ ಇತ್ತು. ಆ ಎಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಇಲ್ಲಿ ಬ್ಯಾರಿಕೇಡ್ ಆಗಿ ಮತ್ತು ಪೊಲೀಸರು ಕೂಡ ಬಂದೋಬಸ್ತಾಗಿ ಇಲ್ಲಿ ನಿಂತು ಎಲ್ಲವನ್ನು ವಾಹನ ಸವಾರರಿಗೆ ಡೈವರ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮುಂದಾಗಿರುವಂಥದ್ದು. ಅಂದರೆ ಈ ಒಂದು ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಈಗ ಸರ್ವಿಸ್ ರಸ್ತೆ ಮೂಲಕ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದು. ಅಂದರೆ ಕಳೆದ 4-5 ದಿನದಿಂದ ಸುರಿಯುತ್ತಿರುವ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವುದು. ಒಂದು ಕಡೆ ಕಬಿನಿ ಜಲಾಶಯದಿಂದ ನೀರನ್ನು ಬಿಟ್ಟಿರೋ ಕಾರಣಕ್ಕೋಸ್ಕರ ಒಂದಷ್ಟು ಅನಾಹುತಗಳು ಸಂಭವಿಸಿರುವಂಥದ್ದು. ಅದೇ ರೀತಿ ಹಲವೆಡೆ ಮನೆ ಕುಸಿತ ಆಗಿ ಪ್ರಾಣಹಾನಿ ಕೂಡ ಸಂಭವಿಸಿರುವಂಥದ್ದು. ಇದೇ ರೀತಿಯಂಥ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನಿಜಕ್ಕೂ ಕೂಡ ಮೈಸೂರಿನಲ್ಲಿ ಒಂದಾದ್ಮೇಲೆ ಒಂದು ಅನಾಹುತ ಸೃಷ್ಟಿಯಾಗ್ತಾ ಇರುವಂಥದ್ದು. ಯಾಕಂದರೆ ಮಳೆ ನಿರಂತರವಾಗಿ ಸುರಿಯುತ್ತಿರೋ ಕಾರಣಕ್ಕೋಸ್ಕರ ಈ ಎಲ್ಲ ಅನಾಹುತಗಳು ಸೃಷ್ಟಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡೋಲಿ, TV9 ಮೈಸೂರು.